ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಅರಿತು ಬೆರೆತು ನೆನೆವೆನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಕಪಟ ನಾಟಕ ಸೂತ್ರಧಾರಿ, ಕಪಟ ನಾಟಕ ಸೂತ್ರಧಾರಿ, ನಾನಾವೇಶದ ಪಾತ್ರಧಾರಿ. ಕಪಟ ನಾಟಕ ಸೂತ್ರಧಾರಿ, ನಾನಾವೇಶದ ಪಾತ್ರಧಾರಿ. ಆನಂದ ಮನಕಾನಂದ, ಆನಂದ ಮನಕಾನಂದ, ನಿಮ್ಮಯ ಜ್ಞಾನ ಧ್ಯಾನ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ. ಶಾಂತಾಕಾರ ಕೃಷ್ಣ, ಕೃಷ್ಣ ಕೃಷ್ಣ, ಶಾಂತಾಕಾರ ದಾನ ಸಾಗರ, ಶಾಂತಾಕಾರ ದಾನ ಸಾಗರ, ಶಾಂತಾಕಾರ ದಾನ ಸಾಗರ, ನಿತ್ಯ ನಿರಂಜನ ಸತ್ಯ ಸ್ವರೂಪ, ನಿತ್ಯ ನಿರಂಜನ ಸತ್ಯ ಸ್ವರೂಪ. ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ಅರಿತು ಬೆರೆತು ನೆನೆವೆನು ದೇವ, ಜಗವೆಲ್ಲ ತುಂಬಿದೆ ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಮಾಯೆ, ನಿನ್ನ ಶ್ರೀಕೃಷ್ಣ ಪರಮಾತ್ಮನು ನಿದ್ರಿಸುತ್ತಿರುವನು. ಶ್ರೀಕೃಷ್ಣ ಪರಮಾತ್ಮನು ಎಚ್ಚರಗೊಳ್ಳುವವರೆಗೂ ಈ ಪೀಠದಲ್ಲಿ ಕುಳಿತು ಕ್ಷಣಕಾಲ ವಿಶ್ರಾಂತಿ ಪಡೆಯುವೆನು. ಸೊಬಗು ಸೊಬಗು ಸೊಬಗು
ಏನಿ ಭವ್ಯ ಭವನದ ಶೃಂಗಾರ ವೈಭವ. ಏನಿ ಭವನದ ವೈಭವ, ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನ ಏಕೆ ತಳತಳಿಸುತ್ತಿವೆ. ನವಿಲು ಸಾರಂಗ ಪಕ್ಷಿಗಳೇಕೆ ಚಿತ್ರದಿ ನಗುತ್ತಿವೆ. ಮುತ್ತು ಮಾಣಿಕ್ಯ ರತ್ನ ಏಕೆ ತಳತಳಿಸುತ್ತಿವೆ. ದೇವಲೋಕಾದಿಲೋಕ ಮೆರುಗಿ ಧರಗಿಳಿದಂತಿದೆ. ದೇವಲೋಕಾದಿಲೋಕ ಮೆರುಗಿ ಧರಗಿಳಿದಂತಿದೆ. ಎನಿತು ನೀ ಕೃಷ್ಣನ ದೊರ್ಪದ ಸಿರಿತನ. ಎನಿತು ನೀ ಕೃಷ್ಣನ ದೊರ್ಪದ ಸಿರಿತನ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ ನೋಡಲ ಆನಂದವಾಗಿದೆ. ನೋಡಲ ಆನಂದವಾಗಿದೆ. ಏನಿ ಭವನದ ವೈಭವ ನೋಡಲ ಆಶ್ಚರ್ಯವಾಗಿದೆ. ಏನಿ ಭವನದ ವೈಭವ. ವೈಭವ ವೈಭವ ಚಿತ್ರಕಲೆಗಳ ವೈಭವ. ಏನಿ ಭವ್ಯ ಭವನದ ಶೃಂಗಾರ ವೈಭವ. ಎತ್ತ ನೋಡಿದ ರಥ ಕೆತ್ತನೆಯ ಮಣಿಮುಕುಟ ವಜ್ರ ವೈಡೂರ್ಯಗಳಿಂದ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಶಯನಾಗ್ರಹ. ಇರಲಿ, ಇನ್ನು ಮುಂದೆ ಹೋಗಿ ನೋಡುವೆನು. ಅಬ್ಬಾ, ಕಸ್ತೂರಿ ಕನ್ನಡಿಗರ ಕೈ ಚಳಕದಿಂದ ಕೆತ್ತಲ್ಪಟ್ಟ ನವರತ್ನ ಖಚಿತವಾದ ಈ ಸಾಲುಕಂಬಗಳ ಸೊಬಗು, ದೃಷ್ಟಿ ಬೀರಿದೊಡೆ ಚಿತ್ರ ಚಾಂಚಲ್ಯಗೊಳಿಸುವ ಭಾವ ಭಂಗಿಗಳ ಮಧುರ ಮಿಲನ. ಈ ಮಂದಿರದಲ್ಲಿ ರಂಬೆ, ಊರ್ವಶಿ, ಮೇನಕೆ, ತಿಲೋತ್ತಮೆಯರ ಮನ ಮೆಚ್ಚಿಸುವಂತೆ ಸಿದ್ಧ ಮಾಡಿಟ್ಟಿರುವ ಕುಸುಮ ಕೋಮಲ ತಲ್ಪದಂತೆ ಶೋಭಿಸುತ್ತಿರುವುದಲ್ಲ ಈ ಮಾಧವನ ಶಯನಾಗ್ರಹ. ಎನ್ನ ಶರೀರವನ್ನೇ ಒಕ್ಕು ಮನಸ್ಸಿನ ಚಿಂತಾಗ್ನೆಯನ್ನೇ ಹರಿಸಿ ಸಾಮ್ರಾಜ್ಯದ ಸಿರಿಯನ್ನೇ ಮರೆಸುತ್ತಿರುವುದಲ್ಲ ಈ ಮಾಧವನ ಶಯನಾಗ್ರಹ. ಅಬ್ಬಾ, ಬಳ್ಳಿಯಂತೆ ಬೆಳಕುವ ನಡುವು, ಮಿಂಚಿನಂತೆ ಹೊಳೆಯುವ ನಯನಗಳು, ಸಂಪಿಗೆ ಹೂವಿನಂತಹ ನಾಸಿಕ, ಮಧುಚಂದ್ರನನ್ನೇ ಮೋಹಿಸುವಂತಹ ಮಂದಹಾಸ. ಇವರೀರುವರನ್ನು ನಾನು ನೋಡುತ್ತಿದ್ದರೆ
ನಾನೇ ಒಂದು ಸಾರಿ ಬಿಗಿದಪ್ಪಲೇ. ಇದು ಹಿಂಸೆ ಆಯ್ತಾ ನೀವು? स्वागत स्वागत कुरु नंदना, स्वागत स्वागत कुरु नंदना, सुस्वागत वैया दुर्योधन. सुस्वागत वैया दुर्योधन, स्वागत स्वागत कुरु नंदना. सा निरी सनी बगरी सरी गपा, सनी बगरी सरी गपन. सा सा निरी सनी बगरी सरी गपा, सनी बगरी सरी गपनी गट्टी गरी सा गरी सनी बरी सनी पग सनी पग. छम दगा छम दगी दा छम धनगी ना 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 धनगी ना. कुरुवंशे कुल तिलक कौरवेश्वरा, ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಕುರುವಂಶದಲ್ಲಿ ಕುಲ ತಿಲಕನು ಕೌರವೇಶ್ವರಾಧಿ ನವರತ್ನ ಖಚಿತ ಸಿಂಹಾಸನಾಧೀಶ್ವರ. ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ ಕೌರವ. ಕೌರವೇಶ್ವರ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲ ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ಬಲ ಬಲ ಅಖಿಲ ಸಾಮ್ರಾಜ್ಯ ಚಕ್ರೇಶ್ವರ. ರಣರಂಗಧಾಧೀರ ಪ್ರಚಂಡ ಕೌರ, ರಣರಂಗಧಾಧೀರ ಪ್ರಚಂಡ ಕೌರವ. ಸ್ವಾಗತ ಸ್ವಾಗತ ಗುರು ನಂದನ. ಕರದಲ್ಲಿ ಗದೆಯು ಬಿಡಿದಿಗ ವೀರ ಶರೀರವು ಮತಿಸಿದ ಹುಲಿಯಾಕಾರ. ಕರದಲ್ಲಿ ಗದೆಯು ಬಿಡಿದಿಗ ವೀರ ಶರೀರವು ಮತಿಸಿದ ಹುಲಿಯಾಕಾರ. ಉರಿಮೀಸೆಯ ದೊರೆ ಈ ಸರದಾರ, ಉರಿಮೀಸೆಯ ದೊರೆ ಈ ಸರದಾರ. ನಡೆಯುವ ಭಂಗಿಯು ಬಲು ಗಂಭೀರ, ನಡೆಯುವ ಭಂಗಿಯು ಬಲು ಗಂಭೀರ. ಸ್ವಾಗತ ಸ್ವಾಗತ ಗುರು ನಂದನ, ಸುಸ್ವಾಗತ ವಯ್ಯ ದುರ್ಯೋಧನ. ಸುಸ್ವಾಗತ ವಯ್ಯ ದುರ್ಯೋಧನ. ಸ್ವಾಗತ 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 ಗುರು ನಂದನ. ಗುರು ನಂದನ ಸುಯೋಧನ. ಚಚೆ, ನನಗೆ ತರದ ಪ್ರಾಂತು. ನಾನ್ಯಾರು?
ಶಶಾಕಲ ಪೃಥ್ವಿಯನ್ನೇ ಶಾಸನ ಮಾಡುತ್ತಿರುವ ವಸುಂಧರ ದೇವಿಯ ಕುವರ, ಶತ್ರುವಂಶ ದುರ್ಹೀಣ, ಗಾಂಧಾರಿ ದೇವಿಯ ಗರ್ಭ ಸಂಜಾತ, ಹಸ್ತಿನಾವತಿಯ ಮಣಿಮಕುಟೇಶ್ವರನಾದ ಈ ದುರ್ಯೋಧನ ಸಾರ್ವಭೌಮನ ಭವನಕ್ಕಿಂತಲೂ ಈ ನಂದ ಗೋಪಾಲನ ಅರಮನೆಯು ಅದ್ಭುತವೇ, ರಮಣೀಯವೇ, ಶೋಭಾಯಮಾನವೇ, ಅದೆಂದಿಗೂ ಇರಕೂಡದು. ಸಾರ್ಥಕಿ, ಕೃಷ್ಣನಲ್ಲಿ ಶ್ರೀಕೃಷ್ಣ ಪರಮಾತ್ಮರು ನಿದ್ರಿಸುತ್ತಿರುವರು, ಎಚ್ಚರಗೊಳ್ಳುವವರೆವಿಗೂ ಈ ಪೀಠವನ್ನು ಅಲಂಕರಿಸು ಮಹಾರಾಜ. ಏನು, ನಾನು ಹಸ್ತಿನಾವತಿಯಿಂದ ದ್ವಾರಕಿಗೆ ಬಂದರೂ ಸಹ ಇನ್ನು ನಿನ್ನ ಕೃಷ್ಣನ ನಿದ್ದೆಯು ಮುಗಿದಿಲ್ಲವೇ? ಕೃಷ್ಣ, ಮುಕುಂದ, ಮಾಧವ, ಮುರಾರಿ, ಎಂತಹ ನಿಶ್ಚಿಂತ ಪುರುಷನಯ್ಯ ಇವ. ಅನೇಕ ಮಡದಿಯರೋಳ್ನಲಿದು ಗೋವುಗಳನ್ನು ಕಾದು ದೊನುನೊಂದು ಮಲಗಿರುವ ಅಗಲು ನಿದ್ದೆಯೋ ಅಥವಾ ಕಪಟ ನಿದ್ದೆಯೋ? ಚತುರ್ದಶ ಭುವನದಲ್ಲೇ ಅಚಲ ಕೀರ್ತಿಯನ್ನು ಗಳಿಸಿದ ದ್ವಾರಕಾ ನಗರದ ಅರಸನಂದ ಗೋಪಾಲನು ಹಗಲು ವೇಳೆಯಲ್ಲಿ ಮಲಗಿ ನಿರ್ಧಿಸುವ ರಹಸ್ಯಕ್ಕೇನು ಕಾರಣವಿರಲೇಬೇಕು. ಇರಲಿ, ಕಾರ್ಯ ಸಾಧನೆಗಾಗಿ ಬಂದಿರುವ ನಾನು ಅದನ್ನು ಚಿಂತಿಸಿ ಫಲವಿಲ್ಲ. ಯಾರಾದರೂ ಯಾಚನೆಗೆ ಹೋದಾಗ ನಿರೀಕ್ಷಿಸುವುದು ತಪ್ಪುವುದೂ ಇಲ್ಲ. ಮಾಧವನು ಎಚ್ಚರವಾಗುವ ತನಕ ಈ ಮಂದಿರದಲ್ಲಿ ಕಾದು ಕುಳಿತು ನಾನು ಬಂದ ಕಾರ್ಯವನ್ನು ಸಾಧಿಸಿಕೊಂಡೇ ಹೋಗಬೇಕು. ಸಾರ್ಥಕಿ ಮಹಾರಾಜ, ನಿನ್ನೊಡನೆ ಒಂದು ಮಾತಿದೆ ಸಾರ್ಥಕಿ. ಅದೇನು ಹೇಳು ಮಹಾರಾಜ. ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು, ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕು. ಇದಕ್ಕೆ ನಿನ್ನ ಉತ್ತರ? ಅದನ್ನು ನಾನು ಈಗ ಹೇಳುವಂತಿಲ್ಲ ಮಹಾರಾಜ. ಏಕೆ? ನಾವು ಶ್ರೀಕೃಷ್ಣ ಪರಮಾತ್ಮನ ಅಧೀನರು. ಶ್ರೀಕೃಷ್ಣ ಪರಮಾತ್ಮನು ಎಲ್ಲಿರುವರೋ ನಾವೂ ಸಹ ಅಲ್ಲಿಯೇ ಇರುವೆವು. ಪ್ರಶ್ನೆಗೆ ಸರಿಯಾದ ಉತ್ತರ. ಸರ್ವ ಸಿದ್ಧತೆಯು ಸಮಗ್ರ ಸೃಷ್ಟಿ ಸಾಧಿಸಬಲ್ಲ ಕೃಷ್ಣನ ನಮ್ಮ ಪಕ್ಷವನ್ನು ಸೇರಿದರೆ ಸಮಸ್ತ ಯಾದವರ ಸೈನ್ಯವೇ ನನ್ನ ಪಕ್ಷ ಸೇರಿದಂತೆ ಸರಿ. ನಾನ್ಯಾರು? ರಾಜಾದಿರಾಜ, ಮಾರ್ತಾಂಡ ತೇಜ, ಭೂಮಂಡದೊಳ ಅಖಂಡ ಕೀರ್ತಿ ಪ್ರಚಂಡ, ಹಸ್ತಿನಾವತಿಯ ಚಕ್ರವರ್ತಿ ಸಾರ್ವಭೌಮನಾದ ನಾನು ಈ ಗೋಪಾಲಕನ ಪಾದಸ್ಥಳದಲ್ಲಿ ಅಸಂಭವ, ಅಪಮಾನ, ಕುರುಕುಲಕ್ಕೆ ಅಗೌರವ. ನನಗೆ ಯೋಗ್ಯವಾದ ಪೀಠ
ನಿನ್ನ ನಾಮಾಮೃತವ ಕೇಶವ ನಿನ್ನ ನಾಮಾಮೃತವ ನೆನೆಯುತ್ತ ನಲಿದಿದೆ ಈ ನನ್ನ ಜೀವ ನೆನೆಯುತ್ತ ನಲಿದಿದೆ ಈ ನನ್ನ ಜೀವ ಕಣ್ಣಿಗೆ ಕರುಣಿಸಿ ಕಾಯುವೆಯೋ ತಂದೆ ಕಣ್ಣಿಗೆ ಕರುಣಿಸಿ ಕಾಯುವೆಯೋ ತಂದೆ ನಿನಗಾಗಿ ಇಂದು ಪರಿತಪಿಸಿ ಬಂದೆ ನಿನಗಾಗಿ ಇಂದು ಪರಿತಪಿಸಿ ಬಂದೆ ಹೇ ಮಾಧವ ಮಧುಸೂದನ ಹೇ ಮಾಧವ ಮಧುಸೂದನ ಈ ದಿನ ನಾಮುರೆ ಕೇಳಿಸದೆ ಈ ದಿನ ನಾಮುರೆ ಕೇಳಿಸದೆ 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 ಹೇ ಮಾಧವ ಸಾತಕಿ ಎಲ್ಲಿ ನನ್ನ ಪ್ರಾಣಸಖ ಇನ್ನೆಲ್ಲಿಯ ನಿನ್ನ ಪ್ರಾಣಸಕ ಪಾರ್ಥ? ಏಕೆ ಏನಾಯ್ತು ಸಾತಕಿ ಅದನ್ನು ನನ್ನ ಬಾಯಿಂದ ಹೇಳುವ ಬದಲು ನೀನೇ ನೋಡು. ಓಹೋ ಅಣ್ಣನಾದ ದುರ್ಯೋಧನನು ನನಗಿಂತಲೂ ಮೊದಲೇ ದ್ವಾರಕೆಯಲ್ಲಿ ಇದೇನು ಆಶ್ಚರ್ಯ ಎಂತಹ ವಿಳಂಬನೆ ಪಾರ್ಥ! ನಿಮ್ಮ ಆಲಸ್ಯ ಪ್ರವೃತ್ತಿಯಿಂದ ದುರ್ಯೋಧನ ಎಂದು ಶ್ರೀಕೃಷ್ಣ ಪರಮಾತ್ಮನ ಸಹಾಯವನ್ನು ಪಡೆಯುವನು. ಎಂತಹ ವಿಳಂಬನೆ ಪಾರ್ಥ! ಇದು ವಿಡಂಬನೆಯಲ್ಲ ಸಾತ್ಯಕಿ, ಪಾಂಡವರ ದುರ್ದೈವ. ಅಥವಾ ನಾವು ಮರುಗುವುದಾದರೂ ಏಕೆ? ಕೌರವರು ನಮ್ಮ ಆತ್ಮೀಯರಲ್ಲವೇ? ಒಂದು ವೇಳೆ ಪರಮಾತ್ಮನ ಕೃಪಾಕಟಾಕ್ಷವು ಮೊದಲು ಅವರ ಮೇಲೆ ಬಿದ್ದರೂ ಅದು ನಮಗೆ ಸಂತೋಷದ ವಿಷಯವೇ. ನಾನು ಮತ್ತು ನನ್ನ 4 ಸಹೋದರರು ಪಾಂಚಾಲಿಯ ಸಮೇತ ಚಿರದಿನದ ಸಲುವಾಗಿ ಮತ್ತೆ ವನವಾಸಕ್ಕೆ ತೆರಳುವೆವು. ಅರ್ಜುನ, ವಿಜಯ ವಿಕ್ರಮಗಳಿಂದ ವಿಜೃಂಭಿಸುತ್ತಿರುವ ನನ್ನನ್ನು ನೋಡಿ ನಿನಗೆ ಇಷ್ಟೊಂದು ಅಸಮಾಧಾನವೇ? ನೀನು ದ್ವಾರಕೆಗೆ ಹೊರಟೆ ಎಂಬ ವಿಚಾರವನ್ನು ನಾನು ಕೇಳಿ ತಿಳಿದ ಬಳಿಕವೇ ನಾನು ಹೊರಟಿದ್ದು. ಆದರೆ ನನ್ನ ಸುದೈವ ಬಲದಿಂದ ಮೊದಲು ನಾನೇ ದ್ವಾರಕಾ ನಗರವನ್ನು ಪ್ರವೇಶಿಸಿದೆ. ಗುರು ಸನ್ನಿಧಿಗೂ ದೇವ ಮಂದಿರಕ್ಕೂ ಮೊದಲು ಹೋದರೇನು, ಕೊನೆಗೆ ಹೋದರೇನು, ಅವರವರ ಭಾವಾನುಸ್ವರೂಪದ ಫಲಗಳು ಅವರಿಗೆ ದೊರಕುವುದು. ಹಾಗೆಂದು ಸುಮ್ಮನೆ ಕುಳಿತರೆ ಕಾರ್ಯವಾಗುವುದೇ ಧನಂಜಯ. ಇಂತಹ ಸಮಯದಲ್ಲಿ ಹಲವಾರು ಕಡೆ ತಿರುಗಾಡಿದರಲ್ಲವೇ ಹಲವು ಮಂದಿ ರಾಜರ ಸಹಾಯ ಸಹಕಾರ ನಮಗೆ ದೊರೆಯುವುದು. ನಾನು ದ್ವಾರಕೆಗೆ ಬಂದಿದ್ದು ಈ ಮಹಿಮಾ ಮೂರ್ತಿಯ ಪಾದಸ್ಥಳದಲ್ಲಿ ಕುಳಿತು 4 ಹಿತವಚನಗಳನ್ನು ಕೇಳಬೇಕೆಂಬ ಇಚ್ಛೆಯಿಂದ. ಸರಿ, ನೀನು ಯಾವ ಇಚ್ಛೆಯಿಂದಲಾದರೂ ಬಾ. ಆದರೆ ಅರ್ಜುನ, ಈ ಸಾರಿ ನಿನ್ನ ಕೃಷ್ಣನು ನನ್ನ ಕೈಗೆ ಸಿಕ್ಕಿಬಿದ್ದನು. ಅರ್ಜುನ, ಒಂದು ವೇಳೆ ಸಿಕ್ಕಿಬಿದ್ದರೂ ಸರಿಯೇ ದುರ್ಯೋಧನ. ಕುರು ಪಾಂಡವರ ದಮನಿಗಳಲ್ಲಿ ಒಂದೇ ವಂಶದ ಪವಿತ್ರ ರಕ್ತ ಒರಿಯುವುದೆಂಬುದನ್ನು ನಾನು ಮರೆತಿಲ್ಲ. ನೀನು ಮರೆಯಬೇಡ. ನೀನೂ ಸಹ ಮರೆಯಬೇಡ. ನಾನು ಮರೆಯುವುದೂ ಇಲ್ಲ. ಏ ಜನಾರ್ದನ, ಜಾಗರೂಕನಾಗು. ಜಗತ್ತಿನ ಜೀವಕೋಟಿಯನ್ನು ಅಸತ್ಯದಿಂದ ಸತ್ಯದ ಸೀಮೆಗೆ ಸೇರಿಸು. ಅಂಧಕಾರದಿಂದ ಬಳಲುತ್ತಿರುವ ನಮ್ಮನ್ನು ಬೆಳಕಿನೆಡೆಗೆ ಕರೆದುಕೊಂಡು ಹೋಗು. ಮೃತ್ಯುವನ್ನು ಹರಿಸಿ ಅಮೃತ ತತ್ವವನ್ನು ಕೊಡು. ಏ ಜನಾರ್ದನ, ಮೂರು ಲೋಕವು ನಿನ್ನದೇ ಸೆರಳಿ ದೇವ. ಸಬರಿಗ ಭಯವನಿತ್ತ ಪ್ರಭುವೇ, ಭಕ್ತ ವಿಭೀಷಣನ ಕಾಯ್ದ ಸ್ವಭಾವವ
ಜಾಗೃತನಾಗಿ ಶೀಘ್ರದಿಂ ಜಾಗೃತನಾಗಿ ಎನ್ನ ಮೊರೆ ಕೇಳೋ ಎನ್ನ ಮೊರೆ ಕೇಳೋ ಪರಮ ಕೃಪಾಳು. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಪವ ಬಂಧನ, ನೀಗಿಸೋ ಲೋಕದ ಪವ ಬಂಧನ. ಓ ಸಿಂಧು ಶಯನ ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು, ಅಗಗಳ ನಗೆಗೀಡಾಗಿಸದೆ ಯೋಗ ನಿದ್ರೆಯಿಂ ಜಾಗೃತನಾಗು. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಪವ ಬಂಧನ, ನೀಗಿಸೋ ಲೋಕದ ಪವ ಬಂಧನ. ಯುಗ ಯುಗದ ಪರ್ಯಂತವೂ ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಯುಗ ಯುಗದ ಪರ್ಯಂತವೂ ನೀ ನಗು ನಗುತ್ತಲೇ ಈ ಜಗವ ಬೆಳಗಿದೆ. ಭೃಗುಮುನಿ ಧರ್ಮದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ, ಭೃಗುಮುನಿ ಧರ್ಮದ ಅಕ್ಷಿಯ ಹಳಿಸಿ ಮೋಕ್ಷವ ನೀಡಿದ ತಂದೆ. ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಪವ ಬಂಧನ, ನೀಗಿಸೋ ಲೋಕದ ಪವ ಬಂಧನ. ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀಲ ಶರಣ್ಯ, ಪಾಂಡವರ ಆರಾಧ್ಯವರಣ್ಯ ಬ್ರಹ್ಮಾಂಡದೊಳು ನೀಲ ಶರಣ್ಯ. ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ಅಂದು ಸಭೆಯೊಳಗೆ ದ್ರೌಪದಿಯು ಅಪಮಾನವ ಸಹಿಸದೆ ಮೊರೆ ಇಡಲು, ತ್ವರಿತದೆ ಬಂದು ಕಾಯ್ದ ನೀನಂದು ಹಿಂದು ಮೌನವೇ ಜನಾರ್ದನ, ತ್ವರಿತದೆ ಬಂದು ಕಾಯ್ದ ನೀನಂದು ಹಿಂದು ಮೌನವೇ ಜನಾರ್ದನ. ಓ ಸಿಂಧು ಶಯನ ಸುಂದರ ವದನ, ಓ ಸಿಂಧು ಶಯನ ಸುಂದರ ವದನ, ನೀಗಿಸೋ ಲೋಕದ ಪವ ಬಂಧನ, ನೀಗಿಸೋ ಲೋಕದ ಪವ ಬಂಧನ. ಓ ಸಿಂಧು ಶಯನ ಸುಂದರ ವದನ, ಏಳು ಜನಾರ್ದನ. ಯಾರು ಧನಂಜಯ ಬಂದು ಎಷ್ಟೊತ್ತಾಯಿತು?
ಸೌಖ್ಯವೇ? ಸಮಾಚಾರವೇನು? ಛೇ, ಈ ಚರಣದಡಿಯಲ್ಲೇ ಏಕೆ ಕುಳಿತೆ ಪಾರ್ಥ? ಪಾರ್ಶ್ವದಲ್ಲಿ ಪೀಠವಿರಲಿಲ್ಲವೇ? ಪರಮಾತ್ಮ, ತಮ್ಮ ಚರಣ ಸಾನ್ನಿಧ್ಯವೇ ನಮಗೆ ಸ್ಥಾನ, ಅದೇ ನಮಗೆ ಮಹಾಪ್ರಸಾದ ಸ್ವಾಮಿ. ವಾಸುದೇವ, ಯಾರೋ? ನಾನು ಕುರುಚಕ್ರೇಶ್ವರ. ಓ ಬಾಬಾ ಕೌರವೇಶ್ವರ, ಸೌಖ್ಯವೇ? ಸಮಾಚಾರವೇನು? ಬಂದವರು ನೀವಾದರೂ ನನ್ನನ್ನು ಎಚ್ಚರಿಸಬಹುದಾಗಿತ್ತಲ್ಲ. ಕೃಷ್ಣ, ಚಕ್ರವರ್ತಿಯಾದ ನೀನು ಸಹ ನನ್ನ ಸಮಯವನ್ನು ನಿರೀಕ್ಷಿಸುವಂತಾಯಿತೆ. ಕೃಷ್ಣ, ನಿದ್ದೆ ಮಾಡುವವರನ್ನು ಎಚ್ಚರಿಸಬಹುದು, ಆದರೆ ನಿನ್ನಂತಹ ನಿದ್ರಾವೇಶಧಾರಿಯನ್ನು ಎಚ್ಚರಿಸಲು ಸಾಧ್ಯವೇ ಕೃಷ್ಣ? ನಾನು ಬಂದು ಬಹಳ ಹೊತ್ತಾದರೂ ಸಹ ನನ್ನನ್ನು ಗಮನಿಸದ ನೀನು ನಿನ್ನ ಪ್ರಾಣಮಿತ್ರ ಪಾರ್ಥನನ್ನು ಕಂಡಾಕ್ಷಣವೇ ಎದ್ದು ಕುಳಿತು ಭಾಷಣವನ್ನೇ ಪ್ರಾರಂಭಿಸಿ ಬಿಟ್ಟೆಯಲ್ಲ. ಬಹಳ ಚೆನ್ನಾಗಿದೆ ಈ ನಿನ್ನ ಕಪಟ ನಾಟಕ. ಹಾಗೇನಿಲ್ಲ ಬಾವಾ, ನೀವೀರ್ವರು ಬಂದುದನ್ನು ನಾನು ನೋಡೇ ಇಲ್ಲ. ಆಹಾ, ಅದು ಆಗಿರಲಿ, ನೀವೀರ್ವರು ಏಕಕಾಲದಲ್ಲಿ ಇಲ್ಲಿಗೆ ಬರಲು ಕಾರಣ? ಕೃಷ್ಣ, ಬೋರ್ಗರೆವ ಕಾಡ್ಗಿಚ್ಚಿನಂತೆ ನಮಗೂ ಪಾಂಡವರಿಗೂ ಯುದ್ಧವು ಸಂಘಟಿಸಿರುವುದು. ಅದರಲ್ಲಿ ನೀನು ನಮ್ಮ ಪಕ್ಷವನ್ನು ವಹಿಸಬೇಕೆಂದು ಪ್ರಾರ್ಥಿಸಲು ಇಲ್ಲಿಗೆ ಬರಬೇಕಾಯಿತು. ಅರ್ಜುನ, ನೀನು ಕೂಡ ಯಾದವರ ಸಹಾಯವನ್ನು ಬೇಡುವ ಉದ್ದೇಶದಿಂದ ಬಂದಿದ್ದು ತೋರುವುದು ನಿಶ್ಚಯವೇ ಪಾರ್ಥ? ಹೌದು ಪರಮಾತ್ಮ. ಬಾವಾ, ಕೃಷ್ಣ, ಯುದ್ಧವೇ ಇದು ಎಂಥ ದುಡುಕಿನ ನಿರ್ಧಾರ. ಅಣ್ಣ ತಮ್ಮಂದಿರುಗಳಾದ ನೀವು ಕೇವಲ ಈ ನೆಲದಾಸೆಗಾಗಿ ಒಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನ ಕೇಳು ಬಾವಾ. ಕೃಷ್ಣ, ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಬಾವಾ, ಕೃಷ್ಣ, ನೀ ಬಲ್ಲೆಯ ಇಹಲೋಕ ರಾಜರಾಳಿದ ಮರ್ಮ. ಗತಿಸಿ ಮರಳಿ ಭೂಮಿಗೆ ಬಂದರೆ ಸ್ಥಿರವಿಲ್ಲದ ಮಾನವ ಆಸೆ ನಿರಾಸೆ. ಬಾವ, ಭರತ ಕಂಡ ಪ್ರಳಯದಿಂದ ಲಾಭವ್ಯಾಯೋ ಸಂತಾಪ ದುರಿತ ಬೇಡವೋ ಈ ಅಟ ಸಮರ ಸಾಹಸ ಅನ್ನುತ್ತಿದ್ದ ಭರತ ಕಂಡ ಪ್ರಳಯದಿಂದ ಲಾಭವ್ಯಾಯೋ ಲಾಭವ್ಯಾಯೋ.
ಸತ್ಯದ ಭರತ ಕಂಡ ಪ್ರಳಯದಿ ಲಾಭವ್ಯಾರಿಗೋ 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 ಆದ್ದರಿಂದ ಅಣ್ಣ ತಮ್ಮಂದ್ರಿಗಳಾದ ನೀವು ಕೇವಲ ಈ ನೆಲದೆಸೆಗಾಗಿ ಹೊಡೆದಾಡಿ ಮಡಿಯುವುದು ಬೇಡ. ನನ್ನ ಮಾತನ್ನ ನಿರಾಕರಿಸಬೇಡ ಬಾವಾ. ಕೃಷ್ಣ, ರಾಜನೀತಿ ಶಾಸ್ತ್ರದಲ್ಲಿ ನಿನಗಿಂತಲೂ ಹೆಚ್ಚಿನ ಪರಿಶ್ರಮ ನನಗುಂಟು. ಈ ನಿನ್ನ ಉಪದೇಶವನ್ನು ನಿಲ್ಲಿಸಿ ನಮ್ಮಿಬ್ಬರ ಬೇಡಿಕೆಗಳನ್ನು ಈಡೇರಿಸು ಮುಕುಂದ. ಅರ್ಜುನ, ಕೇಳಿದ್ಯಾ ನಿನ್ನ ಅಣ್ಣನಾಡುವ ಮಾತುಗಳನ್ನ? ಪರಮಾತ್ಮ, ನನಗೊಂದೂ ತಿಳಿಯದು. ತಾವು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ತಮ್ಮ ಕೃಪಾದೃಷ್ಟಿಯು ನನ್ನ ಮೇಲೆ ಬಿದ್ದಿತ್ತಾದ್ದರಿಂದ ತಾವು ನಮಗೆ ಸಹಾಯವನ್ನು ಮಾಡಲೇಬೇಕು. ಸಾಧ್ಯವಿಲ್ಲ ಮುಕುಂದ. ನೀನು ನಮ್ಮಿಬ್ಬರಿಗೂ ಸಮಾನವಾದ ಬಂಧು. ಮೇಲಾಗಿ ನೀನು ವೀರನು, ನ್ಯಾಯಶೀಲನು. ಆದ್ದರಿಂದ ಮೊದಲು ಯಾರು ನಿನ್ನ ಬಳಿಗೆ ಬಂದರೋ ಅವರ ಪಕ್ಷವನ್ನು ವಹಿಸುವುದು ನಿನ್ನ ವೀರೋಚಿತವಾದ ಧರ್ಮ. ಮೊದಲು ಇಲ್ಲಿಗೆ ಬಂದ ನನ್ನ ಪಕ್ಷವನ್ನು ವಹಿಸಿದರೆ ನಿನ್ನ ಧರ್ಮವನ್ನು ಪಾಲಿಸಿದಂತಾಗುವುದು. ಕೃಷ್ಣ, ನಿಧಾನವಾಗಿ ಆಲೋಚಿಸು. ಬಾವಾ, ನೀನು ಮೊದಲು ಬಂದೆ ಎಂಬ ವಿಚಾರದಲ್ಲಿ ನನಗೆ ಸ್ವಲ್ಪವೂ ಸಂದೇಹವಿಲ್ಲ. ಮತ್ಯಾವ ವಿಚಾರದಲ್ಲೂ? ಆದರೆ ನಾನು ನಿದ್ರೆಯಿಂದ ಎಚ್ಚರಗೊಂಡಾಗ ಮೊದಲು ಪಾರ್ಥನನ್ನು ಕಂಡೆ. ಕಂಡ ಮಾತ್ರಕ್ಕೆ ಪಾರ್ಥನಾದರೂ ನಿನಗಿಂತ ಚಿಕ್ಕವನು ಇರಬಹುದು. ಆತನಿಗೆ ಬೇಕಾದದನ್ನು ಕೇಳುವ ಅಧಿಕಾರ ಪಾರ್ಥನಿಗಿರುವುದು. ಎಲ್ಲ ಮಾಯಾವಿ. ಆಹಾ, ನೀವಿರುವರಿಗೂ ಸಹಾಯ ಮಾಡಿದ್ರಿ. ಈಗ ಕೇಳಿರಿ, ಅಪ್ರತಿಮ ವೀರಪಟರಿಂದ ಕೂಡಿದ ಅಣ್ಣ ಬಲರಾಮ ಸಹಿತ ಯಾದವರ ಸೈನ್ಯ ಒಂದು ಕಡೆ, ಯುದ್ಧೈಮತನು ನಿರಸ್ತ್ರನು ನಿರಾಯುಧನು ಆದ ನಾನೇ ಒಂದು ಕಡೆ. ಈ ವೇಡರಲ್ಲಿ ನಿನಗೆ ಯಾವುದು ಬೇಕು ಧನಂಜಯ? ನಾನು ನಿನ್ನನ್ನೇ ಅಪೇಕ್ಷಿಸುವೆನು ದೇವ. ತಥಾಸ್ತು. ನಿರಸ್ತ್ರನು ನಿರಾಯುಧನು ಆದ ಈ ಕೃಷ್ಣನಿಂದ ನನಗಾಗುವ ಕಾರ್ಯವಾದರೂ ತಾನೇನು? ಯುದ್ಧಕ್ಕೆ ಬೇಕು ಸೈನ್ಯ ಬಲ. ಕೃಷ್ಣನು ಎಂತಹ ಮೋಸಗಾರ! ಸೈನ್ಯವನ್ನೆಲ್ಲವನ್ನು ಅರ್ಜುನನಿಗೆ ಕಟ್ಟಿಕೊಡಲು ಈ ರೀತಿ ನಟನೆಯೋ? ಕೃಷ್ಣನು ಅವನು ತೋಡಿದ ಗುಂಡಿಯಲ್ಲಿ ಅವನಾಗೇ ಬಿದ್ದಿರುವನು. ಬಾವಾ, ಕೇಳು ಎಂದೆಯಾ? ಕೇಳು ಬಾವಾ. ಕೇಳಲು ನಿನ್ನ ಬಳಿ ಇರುವುದಾದರೂ ತಾನೇ ಏನು? ಪಾಂಡವರ ರಕ್ಷಣಾ ಭಾರವನ್ನು ನೀನೇ ವಹಿಸಿಕೋ. ಗುರು ಬಲರಾಮರ ಸಮೇತ ನಾರಾಯಣೋಕ್ಷಣಿ ಸೈನ್ಯವೇ ನನ್ನ ಪಕ್ಷಕ್ಕೆ ಬರಲಿ. ಬಾವಾ, ನಿನ್ನ ಪರಾಕ್ರಮಕ್ಕೆ ತಕ್ಕದ್ದನ್ನೇ ಕೇಳಿಕೊಂಡಿರುವೆ. ನಡೆ ಬಾವಾ, ಸೈನ್ಯಕ್ಕೆ ಆಜ್ಞೆ ಮಾಡುವೆನು. ಹಾಗಾದರೆ ನಾನು ಹೋಗಿ ಬರಲಿ ರುಕ್ಮಿಣೀಪತಿ. ನಡೆ ಚಕ್ರೇಶ್ವರ. ಭಲೆ ಭಲೆ ಕಪಟ ನಾಟಕ ಸೂತ್ರಧಾರಿ, ಪಾಂಡವರ ಪಕ್ಷಪಾತಿ, ಕಣ್ಸನ್ನೆಯಿಂದ ಭಕ್ತರನ್ನು ಎಚ್ಚರಿಸುವ ಈ ನಿನ್ನ ಕಣ್ಸನ್ನೆಯ ಕಪಟ ನಾಟಕವನ್ನು ನಾನೇನು ಅರಿಯವದವನೆಂದು ಭಾವಿಸಿದೆಯಾ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ ಕೃಷ್ಣ? ಬಳಿರೇ ಏನಿದು ಕಣ್ಸನ್ನೆಯ ಕಪಟ ಮೋಸ? ಭರತ ಕಂಡ ಸ್ವತಂತ್ರ ಪ್ರಳಯ ಸಮರ. ಶತ್ರುತಾ ಪ್ರಚಂಡ ರಕ್ತ ರುದ್ರ ತಾಂಡವ ಪ್ರಳಯ ರುದ್ರ ಸಿಂಹನಾಥ. ಕೃಷ್ಣ, ಧರಣಿ ಸಾಹಸ ಚದುರ ಈ ಗೌರವೇಶ್ವರ ರಾಜಧರ್ಮ ಕಳಂಕ ಸಹಿಸಲಾರ ಆಯುಧವನ್ನು ಧರಿಸದಿರೇ
ರಣಘೋರ ಆಯುಧವಂ ಧರಿಸದಿರೆ ಪಾಂಡವರದೆಂತು ಪಾಲಿಕೆಯೋ ನೋಡುವೆನು ನಿನ್ನ ಪಂಥ ತಂತ್ರ ನಿಪುಣ ಅವತಾರ ಪುರುಷ ಮುಕುಂದ ಕೃಷ್ಣ, ನೀನು ಬಲು ಕಪಟಿ, ಬಹುಪಕ್ಷಪಾತಿ. ಪಾಂಡವರೆಂದರೆ ನಿನಗೆ ಬಲು ಮಮತೆ. ಅದರಲ್ಲಿಯೂ ಈ ಅರ್ಜುನನು ನಿನ್ನ ಪ್ರಾಣ ಸಖ. ಈಗಿರುವಾಗ ನಾವು ನಿನ್ನೊಡನೆ ಬೆರೆಯಲು ಬಂದರೆ ಸಾಧ್ಯವೇ ಕೃಷ್ಣ? ಅದು ಎಂದಿಗೂ ಸಾಧ್ಯವಿಲ್ಲ. ಆದರೂ ಬಾಧಕವಿಲ್ಲ ಕೃಷ್ಣ. ಒಂದು ವಿಚಾರ, ಇಂದಿಗೆ ನಾವೇ ಬೇರೆ, ನೀವೇ ಬೇರೆ. ಸದಾ ನಿನ್ನ ಜ್ಞಾಪಕದಲ್ಲಿರಲಿ. ಏನದು ಬಾವ ಜ್ಞಾಪಕದಲ್ಲಿರುವುದು? ಯುದ್ಧ ರಂಗದಲ್ಲಿ ಆಯುಧಗಳನ್ನು ಹಿಡಿದು ಯಾರ ಪಕ್ಷವಾಗಿಯೂ ಕಾದಾಡುವುದಿಲ್ಲವೆಂದು ವಚನ ಕೊಟ್ಟಿರುವೆ. ವಚನ ಭ್ರಷ್ಟನಾದೇ ಜೋಕೆ. ಬಾವ, ಆಡಿದ ಮಾತನ್ನು ಮಾಡಿದ ಪ್ರತಿಜ್ಞೆಯನ್ನು ಎಂದಾದರೂ ಮರೆಯುವುದುಂಟೆ? ಅದು ನಿನ್ನ ವಿಚಾರದಲ್ಲಿ. ಕೃಷ್ಣ, ಮುಂದೆ ಸಮರಾಂಗಣದಲ್ಲಿ ಸಂಧಿಸೋಣ. ಆಗ ತೋರಿವೆಯಂತೆ ಈ ನಿನ್ನ ಪಾಂಡವರ 7 ಅಕ್ಷೋಣಿ ಸೈನ್ಯದ ಬಲಾಬಲವನ್ನ. ಅದು ಮುಂದೆ ತಾನೇ ಗೊತ್ತಾಗೋದು. ನಡೆ ಬಾವಾ. ಕೃಷ್ಣ, ತುಚ್ಛ ಮನೋಭಾವನೆಯನ್ನು ಬಿಡು. ಅಚ್ಚರಿಯಿಂದ ಉಚ್ಚರಿಸುತ್ತಿದ್ದೇನೆ, ಎಚ್ಚರ ಕೃಷ್ಣ, ಎಚ್ಚರ. ಈಗಲೀಗ ನನ್ನ ಪ್ರಯತ್ನವು ಸಾರ್ಥಕವಾಯಿತು. ವಿಜಯಲಕ್ಷ್ಮಿಯನ್ನು ನನ್ನ ಕೈ ಸೇರಿದಂತೆ ಸರಿ. ಆರ್ಯವರ್ತದ ಯೋಗಿಶ್ರೇಷ್ಠನು, ನನ್ನ ಪ್ರಾಣ ಸಮಾನ ಬಂಧುವೂ ಆದ ಭಗವಾನ್ ವಾಸುದೇವನು ನನ್ನ ರಥದ ಸಾರಥಿಯಾಗಲು ಸಮ್ಮತಿಸಿದನು. ನನ್ನೀ ದ್ವಾರಕ ಯಾತ್ರೆಯು ಸಾರ್ಥಕವಾಯಿತು. ಅರ್ಜುನ, ಅರ್ಜುನ, ಪರಮಾತ್ಮ, ಎಂತ ಕಾರ್ಯವನ್ನು ಮಾಡಿದೆ. ಸ್ವಹಸ್ತದಿಂದ ಪರಾಜಯಕ್ಕೆ ಅವನು ಕೊಟ್ಟು ಬರಿಗೇಲಿರುವ ನನ್ನ ನಂಬಿ ಕೆಟ್ಟೆಯಲ್ಲೋ ಪಾರ್ಥ. ಪರಮಾತ್ಮ, ನಾನು ಜಯವನ್ನು ಬಯಸಿ ಇಲ್ಲಿಗೆ ಬಂದವನಲ್ಲ. ನನಗೆ ಬೇಕಾದದ್ದು ನೀನು. ನಿನ್ನನ್ನು ಹೊಂದಿದನು ದೇವಾ. ಕೇಶವರಿನ್ನಯ ಕರುಣೈರಲೋ ಅಪಜಯ ಉಂಟೆ. ನೀನಗೆ ಸಾರಥಿಯ ರೂಪವನ್ನು ಧರಿಸುತ್ತೆ. ನೀನಗೆ ಸಾರಥಿಯ ರೂಪವನ್ನು ಧರಿಸುತ್ತೆ. ಬಂದು ಕೊರೆಯೇ ಕೃಷ್ಣ, ಕೃಷ್ಣ. ಧನ್ಯನಾದನು ದೇವಾ, ಧನ್ಯನಾದನು. ಧನ್ಯನಾದನ ಹರಿಯೇ, ಧನ್ಯನಾದನ, ಧನ್ಯನಾದನ
ತಮ್ಮ ಕರುಣೆಯ ಬಲದಿ ಧನ್ಯನಾದೆನ ಹರಿಯೇ ಧನ್ಯನಾದೆನ. ಕಥನದಲ್ಲಿ ಕುರುಪತಿ ಜಯವ ಅಧಗಡಿಸಿ ಗೆಲ್ಲುವ ತರುವೆ ದೇವ. ಪರಮಾತ್ಮ ಕಥನದಲ್ಲಿ ಕುರುಪತಿ ಜಯವ ಅಧಗಡಿಸಿ ಗೆಲ್ಲುವ ತರುವೆ ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಮಾಧವನೆ ನೀಯನಗೊಲಿದು ಸಾರಥಿಯ ಭಾರವ ವಹಿಸಿದೆಯ. ಧನ್ಯನಾದೆನ ಹರಿಯೇ ಧನ್ಯನಾದೆನ. ಧನ್ಯನಾದೆ ಇಂದು ನಾನು ತಮ್ಮ ಕರುಣೆಯ ಬಲದಿ. ಮಾನ್ಯನಾದೆ ಇಂದು ನಾನು ತಮ್ಮ ಕರುಣೆಯ ಬಲದಿ. ಧನ್ಯನಾದೆನ ಹರಿಯೇ ಧನ್ಯನಾದೆನ ಧನ್ಯನಾದೆನ ಧನ್ಯನಾದೆನ. ಪರಮಾತ್ಮ, ಮುಂದೆ ನಡೆಯುವ ಯುದ್ಧದಲ್ಲಿ ನೀನು ನನ್ನ ರಥದ ಸಾರಥಿಯಾಗು. ನಿರ್ಗತಿಕರಿಗೂ ಪಥಭ್ರಷ್ಟರಿಗೂ ಮಾರ್ಗದರ್ಶಕನಾದ ನೀನು ನನ್ನ ರಥದ ಮಾರ್ಗವನ್ನು ನೇಮಿಸು. ನನಗೊಂದು ದಾರಿಯನ್ನು ತೋರಿಸು ದೇವ. ಅರ್ಜುನ, ಪರಮಾತ್ಮ, ನೀನಿನ್ನೀ ವರದ ಹಸ್ತವು ನನ್ನ ರಥಾಶ್ವಗಳ ಕಡಿವಾಣವನ್ನು ಹಿಡಿಯು. ಆಗ ನಾನು ನೋಡುವೆನು, ಶತ್ರುಗಳೂ ನೋಡುವರು. ಶತ್ರುಗಳೇ ಏಕೆ, ಇಡೀ ಜಗತ್ತೇ ನೋಡುವುದು. ಸೃಷ್ಟಿಕರ್ತನ ಕೈಯಲ್ಲಿ ಶಾಸನ ದಂಡವು ನಲಿಯುವುದನ್ನು, ನಿಯತಿಯ ವಕ್ಷದಲ್ಲಿ ಮಾನವ ಜೀವನದ ವಿಶ್ರಾಂತಿಯನ್ನು, ಧರ್ಮದ ಚಿರಪಟದಲ್ಲಿ ಪುಣ್ಯವು ಪ್ರತಿಷ್ಠಿತವಾಗುವುದನ್ನು ನೀನೇ ನೋಡುವೇ ದೇವ. ಅರ್ಜುನ, ಅಂತೂ ನಿನ್ನ ಒಳ್ಳೆ ಮಾತಿನಿಂದಲೇ ನನ್ನನ್ನು ನಿನ್ನ ಸಾರಥಿನಾಡಿ ಮಾಡಿಕೊಂಡೆ. ಇರಲಿ, ಭಕ್ತರ ಇಚ್ಛೆಯಂತೆ ನಡೆಯುವುದೇ ನನ್ನ ಮುಖ್ಯ ಉದ್ದೇಶ. ತನ್ನ ನಿನ್ನಲ್ಲಿ ಇಂದ್ರಜಾಲವೇಕೆ ಪರಮಾತ್ಮ? ಅರ್ಜುನ, ಮಾಧವ ನಿನ್ನಯ ದಯದಿ ಮಾಧವ ನಿನ್ನಯ ದಯದಿ ದಯವಿಲ್ಲದೆ ಜಗದಿ ಜಗದಿ ಮುರಹರಿ ನಿನ್ನಯ ಒಲುಮೆಯ ಬಲದಿ. ಮುರಹರಿ ನಿನ್ನಯ ಒಲುಮೆಯ ಬಲದಿ ಮಾಧವ ನಿನ್ನಯ ದಯದಿ. ಕಾತರವೇ ತಕ್ಕೆ ವಿಜಯ
ಸತತವು ನಾ ಬಯಸಿ ಮಾತನನ್ನೆಯ ಇದ್ದವ ಸತತವು ನಾ ಬಯಸಿ ಅನವರತನು ನಿನ್ನ ಬಿಡದಲೆ ಪರವೇ ಅನವರತನು ನಿನ್ನ ಬಿಡದಲೆ ಪರವೇ ಮನದನು ಮಾನವ ಮಾನವ ಬಿಡು ಬಿಡು ಪ್ರಿಯ ಸಖ ಮನದನ ಮಾನವ ಬಿಡು ಬಿಡು ಪ್ರಿಯ ಸಖ ಮನದನ ಮಾನವ ಬಿಡು ಬಿಡು ಪ್ರಿಯ ಸಖ ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಸಾಧಿಸು ಕಾರ್ಯವ ಭಯವೇತಕ್ಕೆ ಇನ್ನು ಕಾತರವೇತಕ್ಕೆ ವಿಜಯ ವಿಜಯ ಕಾತರವೇ